ಗೌರಿಬಿದನೂರು ತಾಲೂಕು ಡಿಪಾಳ್ಯ ಗ್ರಾಮದಲ್ಲಿ ಈ ದಿನ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂತಹ ಸಿ ಕಾಂತರಾಜುರವರಿಂದ ಮತ್ತು ಕಾಂತರಾಜುರವರ ಅಭಿಮಾನಿಗಳ ವತಿಯಿಂದ ಈ ದಿನ ಪರಿಶಿಷ್ಟ ಜಾತಿ ರುದ್ರಭೂಮಿ ಯುಗಾದಿ ಹಬ್ಬದ ಪ್ರಯುಕ್ತ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂತಹ ಸಿ ಕಾಂತರಾಜು ಮತ್ತು ತಂಡದವರಿಂದ ಡಿಪಾಳ್ಯ ಹೋಬಳಿಯ ಪರಿಶಿಷ್ಟ ಜಾತಿಯ ರುದ್ರಭೂಮಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಳ್ಳಲಾಗಿತ್ತು. ಸಮಾಜ ಸೇವೆ ಮಾಡುವ ಮುಖಾಂತರ ಜನರಿಗೆ ಮೊದಲು ನೀರು ಮತ್ತು ರೋಡು ರುದ್ರಭೂಮಿ ಪ್ರಾಮುಖ್ಯತೆಯನ್ನ ಯಾವುದೇ ಅಧಿಕಾರಿಗಳು ಇದನ್ನು ಪರಿಗಣಿಸಬೇಕು. ಇದನ್ನು ಸಮಾಜ ಸೇವಕರಾದಂತಹ ಸಿ ಕಾಂತರಾಜ್ ಅವರಿಗೆ ಸಾರ್ವಜನಿಕರ ಒಪ್ಪಿಗೆ ಸ್ವತಃ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂತಹ ಸಿ ಕಾಂತರಾಜ್ ಅವರೇ ಸ್ವತಃ ತಮ್ಮ ಅಭಿಮಾನಿಗಳನ್ನ ಕರೆದುಕೊಂಡು ಹೋಗಿ ರುದ್ರಭೂಮಿಯನ್ನ ಸ್ವಚ್ಛತೆ ಮಾಡುತ್ತಿರುವುದು ಸಾರ್ವಜನಿಕರಿಂದ ಅಚ್ಚುಮೆಚ್ಚಿನ ನಾಯಕರೆಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಿ ಕಾಂತರಾಜ್ ವಂದನೆಗಳೊಂದಿಗೆ ವರದಿಗಾರರು ನರೇಶ್ ಬಾಬು, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಗೌರಿಬಿದನೂರು. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ದಿವಸದಲ್ಲಿ ಮೈನ್ ಬಂದು ನಮಗೆ ಇದು ದೊಡ್ಡ ಹಬ್ಬ ಆಗಿದೆ. ಹಿರಿಯರಿಗೆ ಪೂಜೆ ಮಾಡುವಂಥದ್ದು ದೊಡ್ಡ ಹಬ್ಬ ಆಗಿದೆ. ಈ ಕಾರ್ಯಕ್ರಮಕ್ಕೆ ಅನೇಕ ಜನ ನಮ್ಮಲ್ಲಿ ಮಶಾನಕ್ಕೆ ಬಂದು ಹಿರಿಯರಿಗೆ ಪೂಜೆ ಪುನಸ್ಕಾರಗಳು ಮಾಡುವಂಥ ಕಾರ್ಯಕ್ರಮ ಇದೆ. ಆದರೆ ಪಂಚಾಯಿತಿ ಕಡೆಯಿಂದ ಯಾವಾಗ ಆಗಿಲ್ವೋ ಆವಾಗ ನಾನು ಇಮಿಡಿಯೇಟ್ಲಿ ನಾನೇ ಕೈಗೆತ್ಕೊಂಡು ನಮ್ಮ ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನ ತಗೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀನಿ. ತುಂಬ ಸಂತೋಷ ಇದೆ ಈ ಕಾರ್ಯಕ್ರಮದಲ್ಲಿ. ಅದ್ರ ಜೊತೆಗೆ ನಮ್ಮ ಹಿರಿಯರು ಇರೋದ್ರಿಂದ ಇನ್ನೂ ಹೆಚ್ಚಿನ ಬಲ ಬಂದಂಗಾಗಿದೆ. ಹಾಗಾಗಿ ಒಳ್ಳೆ ಕಾರ್ಯಕ್ರಮ ಆಗಿದೆ. ಒಳ್ಳೆಯ ಒಂದು ಊರಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮದಲ್ಲಿ ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ನಮ್ಮ ಕೊನೆಯ ದಿನಗಳು ಏನು ನಮ್ಮ ಕೊನೆಯ ಯಾತ್ರೆ ಇದೆ, ಆ ಒಂದು ಯಾತ್ರೆಯಲ್ಲಿ ನಾವು ಬಂದು ಸೇರೋದು ಇದೇ ಜಾಗದಲ್ಲಿ. ಹಾಗಾಗಿ ಈ ಜಾಗನೇ ಸ್ವಚ್ಛತೆ ಇಲ್ಲ ಅಂತಂದರೆ ನಾವೇನು ಮಾಡಿದ್ರು ಝೀರೋ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಈ ಸ್ವಚ್ಛತೆ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಸದಸ್ಯರುಗಳು ಹಾಗೂ ಹಿರಿಯ ಮುಖಂಡರುಗಳು ಹಾಗೂ ನನ್ನ ರಾಜಕೀಯ ಮುಖಂಡರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ವಿಶೇಷವಾಗಿ ನನ್ನ ಸಮುದಾಯದ ಹುಡುಗರಿಗೆ ಯುವಕರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಬರೋದಿಲ್ಲ ಈ ಥರ ಸಮಾಜನ ಇಂಥವ್ರು ಮುಂದಕ್ಕೆ ಬಂದಾಗ ನಮಗೂ ಸ್ವಲ್ಪ ಹೋಪ್ ಇತ್ತು. ಆಯಿತು ಅಂತೇಳಿದ್ದೆ. ನಿನ್ನೆಲ್ಲ ಮೊನ್ನೆ ಇವ್ರು ಹೇಳಿದ್ದು ಮಾತಾಡಿದ್ದು, ಬೆಳಗ್ಗೆ ನೀವೇನೋ ಮಾಡಿ ತೀರ್ಮಾನ ಮಾಡಬೇಕು, ಇದು ಮಾಡಬೇಕು ಅಂತ. ಬೆಳಗ್ಗೆ ಬಂದು ಇವರೆಲ್ಲ ಬಂದು ಇಲ್ಲಿ ಸೇರಿ ನಮ್ಮದು ಕಾಂಪೌಂಡ್ ಏನಿದೆ ಅದ್ರ ಒಳಗಡೆ ಬೇರೆ ಯಾವುದೋ ಇದು ಮಾಡೋದು ಬೇಡ, ನಮ್ಮ ಇದನ್ನು ಕ್ಲೀನ್ ಮಾಡಿ ಅಚ್ಚುಕಟ್ಟಾಗಿ ಕೂತ್ಕೊಂಡು ಹೋಗೋದಕ್ಕೆ ಪೂಜೆ ಕಾರ್ಯಕ್ರಮ ಇರುತ್ತೆ ಮಾಡಿ ಅಂಥೇಳಿ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಅದಕ್ಕೆ ಇಲ್ಲಿರೋರು ನಮ್ಮವರು ಅವರು ಇವರು ಹುಮ್ಮಸ್ ಕೊಟ್ಟರು. ಬೆಳಗ್ಗೆಯಿಂದ ನಡೀತಾ ಇದೆ. ಇಷ್ಟೊತ್ತು ಇಲ್ಲೇ ಇದ್ವು. ನಾನು ಇವಾಗ ತಾನೇ ಹೋದೆ. ನಾನು ಹೇಳೋದು ಒಂದೇ, ಸಮಾಜ ಸೇವಕರು ಯಾರೇ ಹೆಲ್ಪ್ ಮಾಡಲಿ ಅದಕ್ಕೆ ತಾವು ಮುಂದೆ ಬರಬೇಕು, ಅದಕ್ಕೆ ಸಹಾಯ ಮಾಡಬೇಕು. ಅವರು ಉತ್ತೇಜನ ಕೊಟ್ಟಾಗ ಏನಾಗುತ್ತೆ, ಇಂಥ ಕೆಲಸಗಳು ಇನ್ನೂ ಒಂದು 10 ಸಾವಿರ ಮಾಡ್ಬೋದು. ಅದು ಕಿರ್ಕೊಳ್ಳೆ ಕೊಟ್ಟರೆ ಏನಾಗುತ್ತೆ ಅಂದರೆ ಅದು ಉದ್ರೇಕಗಳು ಅನೇಕ ವಿಧದಲ್ಲಿ ಹೆಚ್ಚು ಕಮ್ಮಿಗಳಾಗುತ್ತೆ. ಬಟ್ ನಾವು ಕಾನೂನು ಗೊತ್ತು, ಎಲ್ಲ ಗೊತ್ತು, ನಾವು ಬೇರೆ ಅದಕ್ಕೆ ಹೋಗೋದಿಲ್ಲ. ನಮ್ಮ ಕೆಲಸಗಳೇನಾಗಿದ್ದರೆ ಅವ್ರು ಮಾಡಿಕೊಡ್ಲಿ, ಇನ್ನೂ ಒಳ್ಳೆ ಅವ್ರಿಗೆ ಇಂಪ್ರೂವ್ ಆಗಲಿ. ಅವರ ಇದು ಏನು ಸಂಕಲ್ಪ ಟ್ರಸ್ಟ್ ಇದೆ ಮಾಡಲಿ. ಇನ್ನೂ ಬಡಬಗ್ಗರು ಇರ್ತಾರೆ, ಬೇಕಾದಷ್ಟು ಕಡೆ ಇಂಥವ್ರು ಸಮಾಧಿಗಳಿದಿರುತ್ತೆ, ಅದು ಮಾಡಲಿ ಅಂಥೇಳಿ ಅವರ ಹೆಂಡತಿ ಅವರ ಸಂಸಾರಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಕೆಲವಾರು ಮಾತುಗಳು ಮುಗಿಸ್ತೇವೆ.